ಮಾನ್ಯ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಂಸದರು, ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಮ್ಮ ಸಭೆಯನ್ನು ನಾವು ಆಯೋಜನೆಯನ್ನು ಮಾಡಿ, ಏನು 23ನೇ ತಾರೀಕು ಇಲ್ಲಿ ಜನಾಕ್ರೋಶ ಯಾತ್ರೆ ಇದೆ. ಮುಂದಿನ 3-4 ದಿನಗಳಲ್ಲಿ ಇಡೀ ಜಿಲ್ಲಾದ್ಯಂತ ನಮ್ಮ ಎಲ್ಲ ಗ್ರಾಮಗಳಲ್ಲಿ ಇದ್ರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸೋದ್ರ ಜೊತೆಗೆ ಹೋರಾಟಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಇವತ್ತು ನಾವು ಕರೆಯನ್ನು ಕೊಟ್ಟಿದ್ದೇವೆ. ನಮ್ಮ ನಿರೀಕ್ಷೆಗೆ ಮೀರಿ ಜನಸ್ಪಂದನೆ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಗೆ ಸಿಗ್ತಾ ಇದೆ. ಈ ಸರ್ಕಾರದ ವಿರುದ್ಧ ಪ್ರತಿಯೊಬ್ಬ ನಮ್ಮ ರಾಜ್ಯದ ಸಾಮಾನ್ಯ ಪ್ರಜೆಗಳು ಆಕ್ರೋಶಗೊಂಡಿದ್ದಾರೆ. ಅದ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಹೋರಾಟ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ 23ನೇ ತಾರೀಕು ಮಧ್ಯಾಹ್ನ ನಡೆಯುವಂಥದ್ದಿದೆ. ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ R ಅಶೋಕ್ ಅವರು, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ಕೋರ್ ಕಮಿಟಿಯ ಸದಸ್ಯರು ಗೋವಿಂದ ಕಾರಜೋಳ ಅವರು, ಶ್ರೀರಾಮುಲು ಅವರು, ನಮ್ಮ ಪಕ್ಷದ ಎಲ್ಲ ಮಾನ್ಯ ಮಾಜಿ ಶಾಸಕರು, ಹಾಲಿ ಶಾಸಕರು, ಸಂಸದರು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಚಂದ್ರಮೌಳಿ 10,000ಕ್ಕಿಂತ ಹೆಚ್ಚು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಈ ಹೋರಾಟದಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ. ರಾಯಚೂರಿನಲ್ಲಿ ಚಂದ್ರಮೌಳೇಶ್ವರ ವೃತ್ತದಿಂದ ಪ್ರಾರಂಭ ಆಗಿ ನಮ್ಮ ಪಾದಯಾತ್ರೆ ಹಳೆ DC ಸರ್ಕಲ್ಲಿನ ಮುಂದೆ ಇರುವಂಥ ಬೈಲ್ನಲ್ಲಿ ನಮ್ಮ ಬಹಿರಂಗ ಸಭೆ ಆಯೋಜನೆ ಆಗಿದೆ. ಮಧ್ಯಾಹ್ನ 4:15 ಪಾದಯಾತ್ರೆ ಪ್ರಾರಂಭವಾಗಿ ಸಂಜೆ 7 ಗಂಟೆ ಅಷ್ಟೊತ್ತಿಗೆ ನಮ್ಮ ಬಹಿರಂಗ ಸಭೆ ಮುಕ್ತಾಯ ಆಗುತ್ತೆ. ಜಾತಿ ಗಣತಿ ಬಗ್ಗೆ ನಿಮ್ಮ ಪಕ್ಷದ ನಿಲುವೇನು ಸರ್? ನೋಡಿ, ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಈ ಜಾತಿ ಜನಗಣತಿಯನ್ನು ಕಸದ ಪುಟ್ಟಿಗೆ ಎಸೆಯುವಂಥ ವರದಿ ಅಂತ ಹೇಳಿದ್ದಾರೆ. ಇದಕ್ಕೆ ಭಾಳ ಮುಖ್ಯವಾದ ಕಾರಣ ಏನು ಅಂತಂದರೆ, ಮಾನ್ಯ ಸಿದ್ದರಾಮಯ್ಯನವರು 10 ವರ್ಷದ ಕೆಳಗೆ ಚಾಲನೆ ಕೊಟ್ಟಂಥ ಜಾತಿ ಜನಗಣತಿಯನ್ನು 2015ರಲ್ಲಿ ಪ್ರಾರಂಭ ಮಾಡಿದ್ದು 2025ಕ್ಕೆ ಬಿಡುಗಡೆ ಮಾಡಿರುವಂಥದ್ದು ಒಂದು. ಎರಡನೇದು, ಇದರಲ್ಲಿ ಅನೇಕ ಜಾತಿಗಳ ಜನಸಂಖ್ಯೆ ಏನು 2011ರ ಸೆನ್ಸಸ್ನಲ್ಲಿತ್ತು ಅದಕ್ಕಿಂತ ಕಡಿಮೆ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇದು ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಮತ್ತು ವಿಶೇಷವಾಗಿ ಯಾವುದೋ ಒಂದು ಧರ್ಮಕ್ಕೆ ಇವರು ಹೆಚ್ಚಿನ ಸಂಖ್ಯೆಯನ್ನು ಕೊಡಬೇಕು ಅನ್ನೋಂಥ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಅವರನ್ನು ಓಲೈಕೆ ಮಾಡೋಂಥ ನಿಟ್ಟಿನಲ್ಲಿ ಈ ಒಂದು ಜಾತಿ ಜನಗಣತಿಯನ್ನು ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಜನರ ದಿಕ್ತಪ್ಪಿಸುವಂಥ ಕೆಲಸಕ್ಕೋಸ್ಕರ ಬಿಡುಗಡೆಯನ್ನು ಮಾಡಿದ್ದಾರೆ. ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ವೈಜ್ಞಾನಿಕವಾದಂಥ ಸಮೀಕ್ಷೆಯನ್ನು ಮಾಡಿ, ಹಿಂದೆ ಮೈಸೂರು ಮಹಾರಾಜರು ಒಂದು ಸಮೀಕ್ಷೆಯನ್ನು ಮಾಡಿದರು. ಆ ಸಮೀಕ್ಷೆ ಎಷ್ಟರ ಮಟ್ಟಿಗಿತ್ತು ಅಂತಂದರೆ, ಆ ಪ್ರತಿಯೊಂದು ಮನೆಯಲ್ಲಿ ಮನೆ ಒಳಗಡೆ ಅವ್ರೇನು ನೆಲದ ಮೇಲೆ ಚಾಪೆ ಹಾಸಿ ಮಲಗ್ತಾರ ಅಥವಾ ಹೊದಿಯುವಂಥದ್ದು ಏನು ಕಂಬಳಿ ಹೊದಿತಾರ, ಏನು ಅವ್ರ ಮನೆ ಒಳಗಡೆ ಅವ್ರ ಬಟ್ಟೆ ಯಾವ ರೀತಿ ಅಂತ ಬಟ್ಟೆ ಉಡುಗೆಗಳನ್ನ ತೊಡುತ್ತಾರೆ ಅಂತಂದರೆ ಅವ್ರ ಬಡತನ ಎಷ್ಟಿದೆ ಅನ್ನೋಂಥ ರೀತಿಯಲ್ಲಿ ಅಷ್ಟು ಭಾಳ ವೈಜ್ಞಾನಿಕವಾದಂಥ ಸಮೀಕ್ಷೆಯನ್ನು ಹಿಂದೆ ಮೈಸೂರು ಮಹಾರಾಜರು ಮಾಡಿದರು. ಇವರು ಎಲ್ಲೂ ಕೂಡ ಆರ್ಥಿಕ ಸರ್ವೆ ಅಂತ ಬಾಯಿ ಮಾತಿಗೆ ಹೇಳ್ತಾ ಇದ್ದಾರೆ, ಆದರೆ ಆರ್ಥಿಕವಾಗಿ ಯಾವ ಸಮುದಾಯ ಎಷ್ಟು ಬಡತನದಲ್ಲಿದೆ ಅನ್ನೋಂಥದ್ದು ಈ ವರದಿಯಲ್ಲಿ ಸಂಪೂರ್ಣವಾಗಿ ಅವ್ರ ವಿಷಯವನ್ನು ಬಹಿರಂಗಪಡಿಸಿಲ್ಲ. 306 ಪೇಜ್ ಇರುವಂಥ ವರದಿ. ಈ ವರದಿ ಇವತ್ತು ಕ್ಯಾಬಿನೆಟಲ್ಲಿ ಚರ್ಚೆ ಆಗ್ತಾ ಇದೆ. ಡೀಟೇಲ್ ಆಗಿರುವಂಥ ಮಾಹಿತಿಗಳನ್ನು ನಮಗೇನು ಸಾರ್ವಜನಿಕವಾಗಿ ಶಾಸಕರುಗಳು ಅವ್ರು ಬಿಡುಗಡೆ ಮಾಡಿಲ್ಲ. ಆದರೆ ನಾವು ಒತ್ತಾಯ ಮಾಡ್ತೇವೆ, ತಾವು ಬಿಡುಗಡೆಯನ್ನು ಮಾಡಿ. ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ನೀವೇನು ಕ್ಯಾಬಿನೆಟಲ್ಲಿ ಇವತ್ತು ನಿರ್ಣಯ ಮಾಡ್ತಿದ್ದೀರಾ, ಕ್ಯಾಬಿನೆಟಲ್ಲೇ ನಿಮ್ಮ ಮಂತ್ರಿಗಳು ಅದಕ್ಕೆ ಭಾಳ ಅಪಸ್ವರವನ್ನು ಎತ್ತಿದ್ದಾರೆ. ಅದನ್ನು ನೀವು ಸರಿ ಮಾಡ್ಕೊಂಡು ಈ ಏನು ದಿಕ್ತಪ್ಪಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದನ್ನು ತತ್ಕ್ಷಣಕ್ಕೆ ನಿಲ್ಲಿಸಬೇಕು ಅಂತೇಳಿ ನಾನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅವ್ರಿಗೆ ಆಗ್ರಹ ಮಾಡ್ತೀನಿ. DC ಪಾಟೀಲ್ ಅವರು ಹೇಳ್ತಾರೆ ಇದು ಹಿಂಗೆ ಮುಂದುವರೆದ ಮಾಡಿ ಸರಿಪಡಿಸುವಂಥ ಪರಿಸ್ಥಿತಿ ಏನಿಲ್ಲ. ಇದು ಹೋರಾಟದ ಮೂಲಕ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಡಿರುವಂಥವು ನಾವು. ಹಾಗಾಗಿ ನಾವು ಮುಖ್ಯಮಂತ್ರಿಗಳವ್ರಿಗೆ ಕೇಳೋವಂಥದ್ದು ಏನು ಅಂತಂದರೆ, ತಮಗೆ ಗೊತ್ತಿದೆ ತಪ್ಪಿದೆ ಅಂತ ಹೇಳ್ಬಿಟ್ಟು, ತಾವು ಮಾಡಿರೋವಂಥದ್ದು ಸಂಪೂರ್ಣವಾಗಿ ತಪ್ಪಿದೆ ಅಂತ ನಿಮಗೆ ಗೊತ್ತಿದೆ. ಯಾಕಂದರೆ ಇವತ್ತು ಸಣ್ಣ ಸಣ್ಣ ಸಮುದಾಯಗಳು, ನಾನು ಮೊನ್ನೆ ಈ ಕೆಲವು ಸಮಾಜದ ಮುಖಂಡರುಗಳು, ಉದಾಹರಣೆಗೆ ತಿಗಳ ಸಮಾಜ, ಉಪ್ಪಾರ ಸಮಾಜ, ಮಡಿವಾಳ ಸಮಾಜ ಮತ್ತು ವಿಶೇಷ ವಾಲ್ಮೀಕಿ ಸಮಾಜ, ಈ ಸಮಾಜದ ಮುಖಂಡರುಗಳ ಜೊತೆ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಈ ಜಾತಿ ಜನಗಣತಿ ಮಾಧ್ಯಮಗಳಲ್ಲಿ ಏನು ಓದಿದ್ದಾರೆ ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಲವು ಸ್ವಾಮೀಜಿಗಳು ಇದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ತಮ್ಮ ಸಮುದಾಯ ಇರೋಷ್ಟದು ಒಂದು ಜಿಲ್ಲೆಯಲ್ಲಿರೋಷ್ಟು ಸಮುದಾಯ ಇಡೀ ರಾಜ್ಯಕ್ಕೆ ತೋರಿಸಿದ್ದಾರೆ. ಅಂಥ ರೀತಿಯಲ್ಲಿ ಆಗಿರೋವಂಥದ್ದು ಇದು ಸಂಪೂರ್ಣವಾಗಿ ತಪ್ಪಿದೆ. ಇದನ್ನು ಸರಿಪಡಿಸ್ಕೊಳ್ಳಿಲ್ಲ ಅಂತಂದರೆ ಜನ ತಾವೇ ಇದ್ರ ಬಗ್ಗೆ ಏನು ಮಾಡಬೇಕು ಅವ್ರು ಮಾಡ್ತಾರೆ. ಮಾನ್ಯ ಶಾಸಕರು, ಮಾಜಿ ಸಂಸದರು, ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಮ್ಮ ಸಭೆಯನ್ನು ನಾವು ಆಯೋಜನೆಯನ್ನು ಮಾಡಿ, ಏನು 23ನೇ ತಾರೀಕು ಇಲ್ಲಿ ಜನಾಕ್ರೋಶ ಯಾತ್ರೆ ಇದೆ.
ಮುಂದಿನ 3-4 ದಿನಗಳಲ್ಲಿ ಇಡೀ ಜಿಲ್ಲಾದ್ಯಂತ ನಮ್ಮ ಎಲ್ಲ ಗ್ರಾಮಗಳಲ್ಲಿ ಇದ್ರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸೋದ್ರ ಜೊತೆಗೆ ಹೋರಾಟಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಇವತ್ತು ನಾವು ಕರೆಯನ್ನು ಕೊಟ್ಟಿದ್ದೇವೆ. ನಮ್ಮ ನಿರೀಕ್ಷೆಗೆ ಮೀರಿ ಜನಸ್ಪಂದನೆ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಗೆ ಸಿಗ್ತಾ ಇದೆ. ಈ ಸರ್ಕಾರದ ವಿರುದ್ಧ ಪ್ರತಿಯೊಬ್ಬ ನಮ್ಮ ರಾಜ್ಯದ ಸಾಮಾನ್ಯ ಪ್ರಜೆಗಳು ಆಕ್ರೋಶಗೊಂಡಿದ್ದಾರೆ. ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಹೋರಾಟ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ 23ನೇ ತಾರೀಕು ಮಧ್ಯಾಹ್ನ ನಡೆಯುವಂಥದ್ದಿದೆ. ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ R ಅಶೋಕ್ ಅವರು, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ಕೋರ್ ಕಮಿಟಿಯ ಸದಸ್ಯರು ಗೋವಿಂದ ಕಾರಜೋಳ ಅವರು, ಶ್ರೀರಾಮುಲು ಅವರು, ನಮ್ಮ ಪಕ್ಷದ ಎಲ್ಲ ಮಾನ್ಯ ಮಾಜಿ ಶಾಸಕರು, ಹಾಲಿ ಶಾಸಕರು, ಸಂಸದರು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಚಂದ್ರಮೌಳಿ 10,000ಕ್ಕಿಂತ ಹೆಚ್ಚು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಈ ಹೋರಾಟದಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ. ರಾಯಚೂರಿನಲ್ಲಿ ಚಂದ್ರಮೌಳೇಶ್ವರ ವೃತ್ತದಿಂದ ಪ್ರಾರಂಭ ಆಗಿ ನಮ್ಮ ಪಾದಯಾತ್ರೆ ಹಳೆ DC ಸರ್ಕಲ್ಲಿನ ಮುಂದೆ ಇರುವಂಥ ಬೈಲ್ನಲ್ಲಿ ನಮ್ಮ ಬಹಿರಂಗ ಸಭೆ ಆಯೋಜನೆ ಆಗಿದೆ. ಮಧ್ಯಾಹ್ನ 4:15ರಿಂದ ಪಾದಯಾತ್ರೆ ಪ್ರಾರಂಭವಾಗಿ ಸಂಜೆ 7 ಗಂಟೆ ಅಷ್ಟೊತ್ತಿಗೆ ನಮ್ಮ ಬಹಿರಂಗ ಸಭೆ ಮುಕ್ತಾಯ ಆಗುತ್ತೆ. ಜಾತಿ ಗಣತಿ ಬಗ್ಗೆ ನಿಮ್ಮ ಪಕ್ಷದ ನಿಲುವೇನು ಸರ್? ನೋಡಿ, ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಈ ಜಾತಿ ಜನಗಣತಿಯನ್ನು ಕಸದ ಪುಟ್ಟಿಗೆ ಎಸೆಯುವಂಥ ವರದಿ ಅಂತ ಹೇಳಿದ್ದಾರೆ. ಇದಕ್ಕೆ ಭಾಳ ಮುಖ್ಯವಾದ ಕಾರಣ ಏನು ಅಂತಂದರೆ, ಮಾನ್ಯ ಸಿದ್ದರಾಮಯ್ಯನವರು 10 ವರ್ಷದ ಕೆಳಗೆ ಚಾಲನೆ ಕೊಟ್ಟಂಥ ಜಾತಿ ಜನಗಣತಿಯನ್ನು 2015ರಲ್ಲಿ ಪ್ರಾರಂಭ ಮಾಡಿದ್ದು 2025ಕ್ಕೆ ಬಿಡುಗಡೆ ಮಾಡಿರುವಂಥದ್ದು ಒಂದು. ಎರಡನೇದು, ಇದರಲ್ಲಿ ಅನೇಕ ಜಾತಿಗಳ ಜನಸಂಖ್ಯೆ ಏನು 2011ರ ಸೆನ್ಸಸ್ನಲ್ಲಿತ್ತು ಅದಕ್ಕಿಂತ ಕಡಿಮೆ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇದು ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಮತ್ತು ವಿಶೇಷವಾಗಿ ಯಾವುದೋ ಒಂದು ಧರ್ಮಕ್ಕೆ ಇವರು ಹೆಚ್ಚಿನ ಸಂಖ್ಯೆಯನ್ನು ಕೊಡಬೇಕು ಅನ್ನೋಂಥ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಅವರನ್ನು ಓಲೈಕೆ ಮಾಡೋಂಥ ನಿಟ್ಟಿನಲ್ಲಿ ಈ ಒಂದು ಜಾತಿ ಜನಗಣತಿಯನ್ನು ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಜನರ ದಿಕ್ತಪ್ಪಿಸುವಂಥ ಕೆಲಸಕ್ಕೋಸ್ಕರ ಬಿಡುಗಡೆಯನ್ನು ಮಾಡಿದ್ದಾರೆ. ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ವೈಜ್ಞಾನಿಕವಾದಂಥ ಸಮೀಕ್ಷೆಯನ್ನು ಮಾಡಿ, ಹಿಂದೆ ಮೈಸೂರು ಮಹಾರಾಜರು ಒಂದು ಸಮೀಕ್ಷೆಯನ್ನು ಮಾಡಿದರು. ಆ ಸಮೀಕ್ಷೆ ಎಷ್ಟರ ಮಟ್ಟಿಗಿತ್ತು ಅಂತಂದರೆ, ಆ ಪ್ರತಿಯೊಂದು ಮನೆಯಲ್ಲಿ ಮನೆ ಒಳಗಡೆ ಅವ್ರೇನು ನೆಲದ ಮೇಲೆ ಚಾಪೆ ಹಾಸಿ ಮಲಗ್ತಾರ ಅಥವಾ ಹೊದಿಯುವಂಥದ್ದು ಏನು ಕಂಬಳಿ ಹೊದಿತಾರ, ಏನು ಅವ್ರ ಮನೆ ಒಳಗಡೆ ಅವ್ರ ಬಟ್ಟೆ ಯಾವ ರೀತಿ ಅಂತ ಬಟ್ಟೆ ಉಡುಗೆಗಳನ್ನ ತೊಡುತ್ತಾರೆ ಅಂತಂದರೆ ಅವ್ರ ಬಡತನ ಎಷ್ಟಿದೆ ಅನ್ನೋಂಥ ರೀತಿಯಲ್ಲಿ ಅಷ್ಟು ಭಾಳ ವೈಜ್ಞಾನಿಕವಾದಂಥ ಸಮೀಕ್ಷೆಯನ್ನು ಹಿಂದೆ ಮೈಸೂರು ಮಹಾರಾಜರು ಮಾಡಿದರು. ಇವರು ಎಲ್ಲೂ ಕೂಡ ಆರ್ಥಿಕ ಸರ್ವೆ ಅಂತ ಬಾಯಿ ಮಾತಿಗೆ ಹೇಳ್ತಾ ಇದ್ದಾರೆ, ಆದರೆ ಆರ್ಥಿಕವಾಗಿ ಯಾವ ಸಮುದಾಯ ಎಷ್ಟು ಬಡತನದಲ್ಲಿದೆ ಅನ್ನೋಂಥದ್ದು ಈ ವರದಿಯಲ್ಲಿ ಸಂಪೂರ್ಣವಾಗಿ ಅವ್ರ ವಿಷಯವನ್ನು ಬಹಿರಂಗಪಡಿಸಿಲ್ಲ. 306 ಪೇಜ್ ಇರುವಂಥ ವರದಿ. ಈ ವರದಿ ಇವತ್ತು ಕ್ಯಾಬಿನೆಟಲ್ಲಿ ಚರ್ಚೆ ಆಗ್ತಾ ಇದೆ. ಡೀಟೇಲ್ ಆಗಿರುವಂಥ ಮಾಹಿತಿಗಳನ್ನು ನಮಗೇನು ಸಾರ್ವಜನಿಕವಾಗಿ ಶಾಸಕರುಗಳು ಅವ್ರು ಬಿಡುಗಡೆ ಮಾಡಿಲ್ಲ. ಆದರೆ ನಾವು ಒತ್ತಾಯ ಮಾಡ್ತೇವೆ, ತಾವು ಬಿಡುಗಡೆಯನ್ನು ಮಾಡಿ. ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ನೀವೇನು ಕ್ಯಾಬಿನೆಟಲ್ಲಿ ಇವತ್ತು ನಿರ್ಣಯ ಮಾಡ್ತಿದ್ದೀರಾ, ಕ್ಯಾಬಿನೆಟಲ್ಲೇ ನಿಮ್ಮ ಮಂತ್ರಿಗಳು ಅದಕ್ಕೆ ಭಾಳ ಅಪಸ್ವರವನ್ನು ಎತ್ತಿದ್ದಾರೆ. ಅದನ್ನು ನೀವು ಸರಿ ಮಾಡ್ಕೊಂಡು ಈ ಏನು ದಿಕ್ತಪ್ಪಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದನ್ನು ತತ್ಕ್ಷಣಕ್ಕೆ ನಿಲ್ಲಿಸಬೇಕು ಅಂತೇಳಿ ನಾನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅವ್ರಿಗೆ ಆಗ್ರಹ ಮಾಡ್ತೀನಿ. DC ಪಾಟೀಲ್ ಅವರು ಹೇಳ್ತಾರೆ ಇದು ಹಿಂಗೆ ಮುಂದುವರೆದ ಮಾಡಿ ಸರಿಪಡಿಸುವಂಥ ಪರಿಸ್ಥಿತಿ ಏನಿಲ್ಲ. ಇದು ಹೋರಾಟದ ಮೂಲಕ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಡಿರುವಂಥವು ನಾವು. ಹಾಗಾಗಿ ನಾವು ಮುಖ್ಯಮಂತ್ರಿಗಳವ್ರಿಗೆ ಕೇಳುವಂಥದ್ದು ಏನು ಅಂತಂದರೆ, ತಮಗೆ ಗೊತ್ತಿದೆ ತಪ್ಪಿದೆ ಅಂತ ಹೇಳ್ಬಿಟ್ಟು, ತಾವು ಮಾಡಿರೋವಂಥದ್ದು ಸಂಪೂರ್ಣವಾಗಿ ತಪ್ಪಿದೆ ಅಂತ ನಿಮಗೆ ಗೊತ್ತಿದೆ. ಯಾಕಂದರೆ ಇವತ್ತು ಸಣ್ಣ ಸಣ್ಣ ಸಮುದಾಯಗಳು, ನಾನು ಮೊನ್ನೆ ಈ ಕೆಲವು ಸಮಾಜದ ಮುಖಂಡರುಗಳು, ಉದಾಹರಣೆಗೆ ತಿಗಳ ಸಮಾಜ, ಉಪ್ಪಾರ ಸಮಾಜ, ಮಡಿವಾಳ ಸಮಾಜ ಮತ್ತು ವಿಶೇಷವಾಗಿ ವಾಲ್ಮೀಕಿ ಸಮಾಜ, ಈ ಸಮಾಜದ ಮುಖಂಡರುಗಳ ಜೊತೆ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಈ ಜಾತಿ ಜನಗಣತಿ ಮಾಧ್ಯಮಗಳಲ್ಲಿ ಏನು ಓದಿದ್ದಾರೆ ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಲವು ಸ್ವಾಮೀಜಿಗಳು ಇದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ತಮ್ಮ ಸಮುದಾಯ ಇರೋಷ್ಟದು ಒಂದು ಜಿಲ್ಲೆಯಲ್ಲಿರೋಷ್ಟು ಸಮುದಾಯ ಇಡೀ ರಾಜ್ಯಕ್ಕೆ ತೋರಿಸಿದ್ದಾರೆ. ಅಂಥ ರೀತಿಯಲ್ಲಿ ಆಗಿರೋವಂಥದ್ದು ಇದು ಸಂಪೂರ್ಣವಾಗಿ ತಪ್ಪಿದೆ. ಇದನ್ನು ಸರಿಪಡಿಸ್ಕೊಳ್ಳಿಲ್ಲ ಅಂತಂದರೆ ಜನ ತಾವೇ ಇದ್ರ ಬಗ್ಗೆ ಏನು ಮಾಡಬೇಕು ಅವ್ರು ಮಾಡ್ತಾರೆ.